ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಜಾಗೃತಿ ಹೆಚ್ಚಾದಂತೆ ನೈಸರ್ಗಿಕ ಪಾನೀಯಗಳ ಬಳಕೆ ಕೂಡ ಹೆಚ್ಚಾಗ್ತಿದೆ. ಅದರಲ್ಲಿ ಎಬಿಸಿ ಜ್ಯೂಸ್ ಕೂಡ ಒಂದು. ಎಬಿಸಿ ಅಂದ್ರೆ ಆಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್. ಈ 3 ಹಣ್ಣು ತರಕಾರಿಗಳ ಮಿಶ್ರಣದಿಂದ ತಯಾರಾಗುವ ಪೌಷ್ಟಿಕ ಪಾನೀಯ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸ್ ಕುಡಿಯೋದ್ರಿಂದ ಹಲವಾರು ಆರೋಗ್ಯ ಲಾಭಗಳು ಸಿಗುತ್ತದೆ ಎಂದು ತಜ್ಞರು ಹೇಳ್ತಾರೆ. ಮೊದಲನೆಯದು ರಕ್ತ ಶುದ್ಧೀಕರಣ ಮತ್ತು ಹಿಮೋಗ್ಲೋಬಿನ್ ಹೆಚ್ಚಳ. ಬೀಟ್ರೂಟ್ ನಲ್ಲಿ ಐರನ್ ಹಾಗೂ ನೈಸರ್ಗಿಕ ನ್ಯೂಟ್ರಿಯೆಂಟ್ ಗಳಿದ್ದು ರಕ್ತದ ಗುಣಮಟ್ಟವನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತೆ. ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಇರುವವರಿಗೆ ಎಬಿಸಿ ಜ್ಯೂಸ್ ಉಪಯುಕ್ತವಾಗಬಹುದು. ದೇಹದಲ್ಲಿ ರಕ್ತ ಸಂಚಾರ ಸುಧಾರಿಸಲು ಇದು ನೆರವಾಗುತ್ತೆ. ಎರಡನೆಯದು ಕಣ್ಣಿನ ಆರೋಗ್ಯಕ್ಕೆ ಲಾಭ. ಕ್ಯಾರೆಟ್ ನಲ್ಲಿ ಇರುವ ಬೀಟಾ ಕ್ಯಾರೋಟಿನ್ ವಿಟಮಿನ್ ಎ ಆಗಿ ಪರಿವರ್ತನೆಗೊಂಡು ಕಣ್ಣಿನ ದೃಷ್ಟಿ ಸುಧಾರಿಸಲು ಸಹಾಯಕ. ಡಿಜಿಟಲ್ ಪರದೆ ಬಳಕೆ ಹೆಚ್ಚು ಇರುವವರಿಗೆ ಇದು ವಿಶೇಷವಾಗಿ ಉಪಯೋಗಕಾರಿ. ಮೂರನೆಯದು ಚರ್ಮದ ಕಾಂತಿ ಹೆಚ್ಚಳ. ಸೇಬು ಮತ್ತು ಬೀಟ್ರೂಟ್ಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿದೆ. ಇವು ದೇಹದ ವಿಷ ಪದಾರ್ಥಗಳನ್ನು ಹೊರಹಾಕಿ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಿಯಮಿತ ಸೇವನೆಯಿಂದ ಚರ್ಮದ ಕಲೆಗಳು ಕಡಿಮೆ ಆಗ್ತದೆ. ನಾಲ್ಕನೆಯದ್ದು ಜೀರ್ಣಕ್ರಿಯೆ ಸುಧಾರಣೆ. ಸೇಬು ಮತ್ತು ಕ್ಯಾರೆಟ್ ನಲ್ಲಿ ಫೈಬರ್ ಅಂಶ ಹೆಚ್ಚಿದ್ದು ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡಲು ನೆರವಾಗುತ್ತೆ. ಹೊಟ್ಟೆ ಹಗುರವಾಗಿರಲು ಸಹಕಾರಿ. ಐದನೆಯದ್ದು ಹೃದಯದ ಆರೋಗ್ಯ. ಬೀಟ್ರೂಟ್ ನಲ್ಲಿ ನೈಟ್ರೇಟ್ ಗಳು ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹೃದಯ ಸಂಬಂಧಿ ಸಮಸ್ಯೆಗಳ ಅಪಾಯವನ್ನ ಕಡಿಮೆ ಮಾಡಲು ಎಬಿಸಿ ಜ್ಯೂಸ್ ಸಹಾಯಕ ಎಂದು ಕೆಲ ಅಧ್ಯಯನಗಳು ಸೂಚಿಸುತ್ತವೆ. ಆರನೆಯದ್ದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಳ ಮಾಡುತ್ತೆ. ಸೇಬಿನಲ್ಲಿ ವಿಟಮಿನ್ ಸಿ ಮತ್ತು ಇತರ ಪೌಷ್ಟಿಕಾಂಶಗಳಿದ್ದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಸಣ್ಣ ಸಣ್ಣ ಸೋಂಕುಗಳನ್ನು ತಡೆಯಲು ನೆರವಾಗುತ್ತೆ. ಏಳನೆಯದ್ದು ತೂಕ ನಿಯಂತ್ರಣ. ಎಬಿಸಿ ಜ್ಯೂಸ್ ಕಡಿಮೆ ಕ್ಯಾಲೋರಿಗಳಲ್ಲಿದ್ದು ಪೌಷ್ಟಿಕಾಂಶದಲ್ಲಿ ಸಮೃದ್ಧವಾಗಿದೆ. ಬೆಳಗ್ಗೆ ಇದನ್ನ ಸೇವಿಸುವುದರಿಂದ ಹೊಟ್ಟೆ ತುಂಬಿದ ಭಾವನೆ ಉಂಟಾಗಿ ಅತಿಯಾಗಿ ತಿನ್ನುವ ಅಭ್ಯಾಸವನ್ನ ಕಡಿಮೆ ಮಾಡುತ್ತೆ. ಎಂಟನೆಯದ್ದು ಡಿಟಾಕ್ಸ್ ಪರಿಣಾಮ. ದೇಹದಲ್ಲಿನ ವಿಷ ಪದಾರ್ಥಗಳನ್ನು ಹೊರಹಾಕುವುದರಲ್ಲಿ ಬೀಟ್ರೂಟ್ ಮತ್ತು ಸೇಬಿನ ಪಾತ್ರ ಮಹತ್ವದ್ದಾಗಿದೆ. ಇದರಿಂದ ಲಿವರ್ ಆರೋಗ್ಯ ಸುಧಾರಿಸಬಹುದು. ಜ್ಯೂಸ್ ತಯಾರಿಸುವ ವಿಧಾನ ಹೀಗಿದೆ. 1 ಸೇಬು, 1 ಮಧ್ಯಮ ಗಾತ್ರದ ಬೀಟ್ರೂಟ್, 2 ಕ್ಯಾರೆಟ್ ಗಳನ್ನ ಚೆನ್ನಾಗಿ ತೊಳೆಯಿರಿ. ತುಂಡು ತುಂಡು ಮಾಡಿ ಮಿಕ್ಸರ್ ನಲ್ಲಿ ಅರೆದು ಬೇಕಾದ್ರೆ ಸ್ವಲ್ಪ ನೀರು ಸೇರಿಸಿ ಜ್ಯೂಸ್ ತಯಾರಿಸಬಹುದು. ಸಕ್ಕರೆ ಸೇರಿಸದೆ ಕುಡಿಯುವುದು ಉತ್ತಮ. ಒಂದು ಎಚ್ಚರಿಕೆಯನ್ನು ನೀವು ನೋಡ್ಕೊಳ್ಬೇಕು. ಮಧುಮೇಹ, ಕಡಿಮೆ ರಕ್ತದ ಒತ್ತಡ ಅಥವಾ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆದು ಸೇವಿಸಬೇಕು. ಅತಿಯಾಗಿ ಕುಡಿಯುವುದನ್ನು ತಪ್ಪಿಸಿ ವಾರದಲ್ಲಿ 3 ರಿಂದ 4 ಬಾರಿ ಸೇವಿಸುವುದು ಉತ್ತಮ. ಎಬಿಸಿ ಜ್ಯೂಸ್ ದೇಹಕ್ಕೆ ಅಗತ್ಯವಾದ ಪೌಷ್ಟಿಕಾಂಶವನ್ನು ಒದಗಿಸುವ ನೈಸರ್ಗಿಕ ಪಾನೀಯ. ನಿಯಮಿತ ಮತ್ತು ಮಿತ ಪ್ರಮಾಣದಲ್ಲಿ ಸೇವಿಸಿದ್ರೆ ರಕ್ತ ಶುದ್ಧೀಕರಣದಿಂದ ಹಿಡಿದು ಚರ್ಮದ ಕಾಂತಿ ಹಾಗೂ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತೆ. ಆರೋಗ್ಯಕರ ಜೀವನ ಶೈಲಿಯೊಂದಿಗೆ ಇದನ್ನ ಸೇರಿಸಿಕೊಂಡ್ರೆ ಉತ್ತಮ ಫಲಿತಾಂಶವನ್ನ ಕಾಣಬಹುದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.